ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಗು ಟಾಕ್ಸ್. ಇವತ್ತು ನಾನು ಆ, ನನ್ನ ಸೆಕೆಂಡ್ ಮಗುನ ಸ್ಕ್ಯಾನ್ಸ್ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಆಲ್ರೆಡಿ ನನ್ನ ಫಸ್ಟ್ ಮಗುದು FHR ಪ್ಲೆಸೆಂಟಾ ಪೊಸಿಷನ್ ಎಲ್ಲ ಫಸ್ಟ್ ಮಗುದು ಸ್ಕ್ಯಾನ್ಸ್ ಬಗ್ಗೆ ಡೀಟೇಲ್ಸು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಿಂದಿನ ವೀಡಿಯೋಸಲ್ಲಿ. ನೀವು ಹಿಂದಿನ ವಿಡಿಯೋನ ನೋಡ್ಬೋದು. ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ನಿಮಗೆ ಗೊತ್ತಾಗುತ್ತೆ. ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸು, ಅವಾಗ ಯಾವ ಮಗು ಇವಾಗ ಯಾವ ಮಗು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಪ್ಲೀಸ್ ನನ್ನ ಟಾಪಿಕ್ಸು ನಿಮ್ಗೆ ಇಷ್ಟ ಆಗ್ತಿದ್ರೆ, ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟು ಮಾಮೂಲಿ ಅಲ್ಟ್ರಾಸೌಂಡ್ ಸ್ಕ್ಯಾನು ಮೇಯಲ್ಲಿ ಮಾಡಿಸ್ಕೊಂಡಿದ್ದು. ನಾನು ಸೆಕೆಂಡ್ ಪ್ರೆಗ್ನೆನ್ಸಿಗೆ ಮಾರ್ಚ್ ಫಸ್ಟು ಲಾಸ್ಟ್ ಮೆನ್ಸ್ಟ್ರಲ್ ಸೈಕಲ್ದು ಡೇಟ್ ಆಗಿದ್ದು ಮಾರ್ಚ್ ಫಸ್ಟು. ಸೊ ನನಗೆ ಮಾರ್ಚ್ ಟು ಏಪ್ರಿಲ್ 1 ಮಂತ್ ಕಂಪ್ಲೀಟಾಗಿ ಸೆಕೆಂಡ್ ಮಂತಿಗೆ ಬಿದ್ದಿರುತ್ತೆ. ಏಪ್ರಿಲ್ ಟು ಮೇ ಸೆಕೆಂಡ್ ಮಂತ್ ಕಂಪ್ಲೀಟಾಗಿ ಥರ್ಡ್ ಮಂತಿಗೆ ಬಿದ್ದಿರುತ್ತೆ. ಸೊ ಹಾರ್ಟ್ ಬೀಟ್ ಸ್ಕ್ಯಾನು ಮೇ 5th ಮಾಡಿದ್ದಾರೆ. ನಾನು ನಿಮಗೆ ರಿಪೋರ್ಟ್ಸು ಲಾಸ್ಟಲ್ಲಿ ಅಟ್ಯಾಚ್ ಮಾಡ್ತೀನಿ ಎಲ್ಲನೂ. ಪ್ಲೀಸ್ ನನ್ನ ವೀಡಿಯೋನ ಫುಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಏನಪ್ಪ ಅಂದರೆ 9 ವೀಕ್ಸ್ 2 ಡೇಸ್ ಆಗಿತ್ತು ಮಾಡಿಸ್ಕೊಂಡವಾಗ. ಆವಾಗ ಫೀಟಲ್ ಹಾರ್ಟ್ ರೇಟು 170 ಬೀಟ್ಸ್ ಪರ್ ಮಿನಿಟ್ ಇತ್ತು. ಹಾರ್ಟ್ ಬೀಟು ಮಗುದು 170 ಬೀಟ್ಸ್ ಪರ್ ಮಿನಿಟ್ ಇತ್ತು. 9 ವೀಕ್ಸ್ 2 ಡೇಸ್ಗೆ ಮಾಡಿತ್ತು. LMP ಪ್ರಕಾರ ಮೆನ್ಸ್ಟ್ರಲ್ ಪೀರಿಯಡ್ಸ್ ಪ್ರಕಾರ 6/12 ಡೇಟ್ ಕೊಟ್ಟಿದ್ರು. ಅಲ್ಟ್ರಾಸೌಂಡ್ ಪ್ರಕಾರ 16/12 ಕೊಟ್ಟಿದ್ರು. ನೋಡೋಣ ಯಾವಾಗ ಆಗುತ್ತೆ ಡೆಲಿವರಿ, ಯಾವಾಗಾಯಿತು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅವರ ಡೇಟು ಇದು ಕೊಟ್ಟಿದ್ರು. ಫಸ್ಟ್ ಫೀಟಲ್ ಪೋಲೆಂಡ್ ಯೋಗ್ಸಾಕ್ ನೋಟೆಡ್ ಎವಿಡೆನ್ಸ್ ಆಫ್ ಸಿಂಗಲ್ ಯುಟ್ರೈನ್ ಜೆಸ್ಟೇಷನ್. ಸಿಂಗಲ್ ಅಂದರೆ ಒಂದೇ ಮಗು, ಸಿಂಗಲ್ಲು ಮತ್ತು 170. ಇದು ಹಾರ್ಟ್ ಬೀಟು ಎಲ್ಲರೂ ಹಾರ್ಟ್ ಬೀಟು ಪ್ಲೆಸೆಂಟಾ ಪೊಸಿಷನ್ ಇಂಪಾರ್ಟೆಂಟು. ಬೇಬಿ ಜೆಂಡರ್ನ ರಿವೀಲ್ ಮಾಡೋಕ್ಕೆ ಅಂತಾರಲ್ಲ, ಅದೆಲ್ಲ ರಾಂಗು. ನೋಡಿ ನಾನು ತಿಳಿಸ್ಕೊಡ್ತೀನಿ ಇವತ್ತು. ನನ್ನ ಫಸ್ಟ್ ಮಗುಗೆ ಫಸ್ಟ್ ಸ್ಕ್ಯಾನಲ್ಲಿ 159 ಸಮಥಿಂಗ್ ಏನೋ ಇತ್ತು. ನೀವು ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟು ನಾನು ಅಟ್ಯಾಚ್ ಮಾಡಿದ್ದೀನಿ, ನೋಡಿದ್ರೆ ಗೊತ್ತಾಗುತ್ತೆ. ಅದು 159 ಇತ್ತು, ಇವಾಗ 170 ಬೀಟ್ಸ್ ಪರ್ ಮಿನಿಟ್ ಇದೆ. ಫಸ್ಟ್ ಸ್ಕ್ಯಾನಿಂಗಲ್ಲಿ ನಿಮಗೆ ಯಾವ ಪೊಸಿಷನ್ನು ಅಂತ ಇನ್ನೂ ಗೊತ್ತಾಗಲ್ಲ. ಇದು ಫಸ್ಟ್ ಸ್ಕ್ಯಾನು 5th ಮಾಡಿಸಿದ್ದು ನಾವು. 5/5/2025 ಮಾಡಿಸಿದ್ದು. ನೆಕ್ಸ್ಟ್ ಬಂದುಬಿಟ್ಟು NT ಸ್ಕ್ಯಾನ್ ಮಾಡಿಸಿದ್ದು. NT ಸ್ಕ್ಯಾನು ಆವಾಗಲೇ ಆ ಮಂತಲ್ಲೇ 24th ನಾವು ಮಾಡಿಸಿದ್ದು. ಇವಾಗ ಗೊತ್ತಾಗುತ್ತೆ ಯಾವ ಪೊಸಿಷನ್ ಅಂತ. ಹಾರ್ಟ್ ಬೀಟ್ ಪ್ಲಾಸೆಂಟಾ ಪೊಸಿಷನ್ನು ಆ್ಯಂಟೀರಿಯರ್ ಇದರಲ್ಲಿರೋದು. ನನ್ನ ಫಸ್ಟ್ ಮಗುವಲ್ಲಿದ್ದು ನೀವು ಆ ವಿಡಿಯೋ ನೋಡಿ ಗೊತ್ತಾಗುತ್ತೆ. ನಾನು ಲಾಸ್ಟಲ್ಲಿ ಹೇಳ್ತೀನಿ, ನೋಡ್ಕೊಂಡಿರಿ ಯಾವ ಮಗು ಅಂತ. ಇದರಲ್ಲಿ ಪ್ಲಾಸೆಂಟಾ ಆ್ಯಂಟೀರಿಯರು ಲಿಕ್ವರ್ ಅಡಿಕ್ವೇಟ್. ಲಿಕ್ವರ್ ಅಂದರೆ ನೀರು ಮಗು ಸುತ್ತ ಇರೋದು ಕರೆಕ್ಟಾಗಿತ್ತು. ಮತ್ತು ಫೀಟಲ್ ಹಾರ್ಟ್ ರೇಟು 156 ಬೀಟ್ಸ್ ಪರ್ ಮಿನಿಟ್ ಇತ್ತು. 156 ಇತ್ತು. ಇದರಲ್ಲಿ ಸ್ಕ್ಯಾನಿಂಗಲ್ಲಿ ಅಂದರೆ ಮಗು ಸ್ಕ್ಯಾನಿಂಗಲ್ಲಿ NT ಸ್ಕ್ಯಾನಲ್ಲಿ 140 ಸಮಥಿಂಗ್ ಏನೋ ಇದ್ದಿದ್ದು ಅನಿಸುತ್ತೆ. ಇದರಲ್ಲಿ 156 ಇದ್ದಿದ್ದು. ಇದರಲ್ಲಿ ಮೆನ್ಸ್ಟ್ರಲ್ ಸೈಕಲ್ ಪ್ರಕಾರ ಯಾವಾಗ ಡೆಲಿವರಿ ಆಗೋದು ಅಂತ ಕೊಟ್ಟಿದ್ದಾರೆ ಅಂದರೆ 6/12. ಅಲ್ಟ್ರಾಸೌಂಡ್ ಪ್ರಕಾರ 2/12 ಕೊಟ್ಟಿದ್ದಾರೆ ಇವಾಗ. ಮತ್ತು ಇದು ಮಾಡಿಸಿದ್ದು ನನಗೆ ಎಷ್ಟು ವೀಕ್ಸ್ ಆಗಿತ್ತು ಅಂದರೆ 12 ವೀಕ್ಸ್ 4 ಡೇಸಲ್ಲಿ ನಾನು NT ಸ್ಕ್ಯಾನ್ ಮಾಡಿಸಿದ್ದು. ಎಲ್ಲನೂ ನಾರ್ಮಲ್ಲಾಗೇ ಇತ್ತು. ಈ ಸ್ಕ್ಯಾನಲ್ಲೂ ಹಾರ್ಟ್ ಬೀಟ್ ಎಲ್ಲ ಚೆನ್ನಾಗಿತ್ತು, ಎಲ್ಲ ನಾರ್ಮಲ್ ಇತ್ತು. ಈ ಸ್ಕ್ಯಾನಲ್ಲೂ ಏನು ತೊಂದರೆ ಇಲ್ಲ, ಎಲ್ಲನೂ ನಾರ್ಮಲ್ ಆಗಿತ್ತು. ನೆಕ್ಸ್ಟ್ ಬಂದುಬಿಟ್ಟು ನನಗೆ ಅನಾಮಲಿ ಸ್ಕ್ಯಾನು ನೀವು 18 to 24 ವೀಕ್ಸಲ್ಲಿ ಎಲ್ಲರಿಗೂ ನಾರ್ಮಲ್, ಅದೇ ಹೇಳೋದು 18 to 24 ವೀಕ್ಸಲ್ಲಿ ಮಾಡಿಸ್ಕೊಳ್ಳಿ ಅನಾಮಲಿ ಸ್ಕ್ಯಾನ್ ಅಂತ. ನಾನು ಅನಾಮಲಿ ಸ್ಕ್ಯಾನ್ ಯಾವಾಗ ಮಾಡಿಸಿದೆ ಅಂತ ನೋಡ್ತೀನಿ. ನಾನು ರಿಪೋರ್ಟ್ ನೋಡ್ಕೊಂಡು ಮಾತಾಡ್ತಿದ್ದೀನಿ, ಅದಕ್ಕೆ ಹಿಂಗಂಗೆ ಅನಿಸ್ತಿರ್ಬೋದು. ನಾನು ಲಾಸ್ಟಲ್ಲಿ ಈ ವಿಡಿಯೋಸ್ನ ಅಟ್ಯಾಚ್ ಮಾಡ್ತೀನಿ, ಈ ರಿಪೋರ್ಟ್ಸ್ನ ಅಟ್ಯಾಚ್ ಮಾಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಅನಾಮಲಿ ಸ್ಕ್ಯಾನ್ ಅದೇ NT ಸ್ಕ್ಯಾನಲ್ಲಿ ಬೇಬಿದು ಫಾರ್ಮೇಷನ್ ಗೊತ್ತಾಗುತ್ತೆ.
ಫಸ್ಟ್ ಬೇಬಿ ಆಗಲಿ ಸೆಕೆಂಡ್ ಬೇಬಿ ಆಗಲಿ ಯಾವ ಬೇಬಿ ಆದರೂ ಆಗಲಿ ಯಾವ ಮಗು ಹುಟ್ಬೋದು ಅಂತ ಸರ್ಪ್ರೈಸು ಆ ಕುತೂಹಲ ಇದ್ದೇ ಇರುತ್ತೆ. ಫಸ್ಟ್ ಮಗು ಆಯಿತು ಬಿಡು ಸೆಕೆಂಡ್ ಡೆಲಿವರಿ ಹಿಂಗೆ ಅಂತ ನೆಗ್ಲಿಜೆನ್ಸ್ ಅಂತೂ ಏನಿರಲ್ಲ, ಎಲ್ಲರಿಗೂ ಅಷ್ಟೇ ಯಾವ ಮಗು ಆಗ್ಬೋದು ಅಂತ ಅಂದ್ಕೊಂಡು ಅದೊಂದು ಸರ್ಪ್ರೈಸ್ ಅಂತೂ ಇದ್ದೇ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಅನಾಮಲಿ ಸ್ಕ್ಯಾನ್ ಯಾವಾಗ ಮಾಡಿಸಿದ್ರು ಅಂದರೆ 14th July 2025. ಇದು 19 weeks 3 days ನಾನು ಮಾಡಿಸಿದ್ದು. ಇದರಲ್ಲಿ ಫೀಟಲ್ ಪೊಸಿಷನ್ನು ಬ್ರೀಚ್ ಪೊಸಿಷನಲ್ಲಿದೆ. ಬ್ರೀಚ್ ಪೊಸಿಷನ್ ಅಂದರೆ ಯಾವ ಥರ ಅಂತ ನಿಮ್ಗೆ ಬೇಕಾದರೆ ಅದು ನಾನು ಅಟ್ಯಾಚ್ ಮಾಡ್ತೀನಿ. ಇದರಲ್ಲಿ ಪ್ಲಾಸೆಂಟಲ್ ಪೊಸಿಷನ್ ಆ್ಯಂಟೀರಿಯರ್ ಇದೆ. ನನಗೆ NT ಸ್ಕ್ಯಾನ್ ಆ್ಯಂಟೀರಿಯರ್ ಇದೆ. ನನ್ನ ಫಸ್ಟ್ ಮಗುಗೆ ನನಗೆ ಪೋಸ್ಟೀರಿಯರಲ್ಲಿ ಇದ್ದಿದ್ದು, ಈ ಸೆಕೆಂಡ್ ಮಗುಗೆ ಆ್ಯಂಟೀರಿಯರ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಹಾರ್ಟ್ ಬೀಟು ಇಂಪಾರ್ಟೆಂಟ್ ಅಲ್ಲ, ಹಾರ್ಟ್ ಬೀಟು 146 beats per minute ಇತ್ತು. ಆ ಮಗುಗೂ NT ಸ್ಕ್ಯಾನಿಂದ ಏನು ಹಾರ್ಟ್ ಬೀಟು ಜಾಸ್ತಿ ವೇರಿಯೇಷನ್ಸ್ ಏನಿಲ್ಲ, ಇದೇ ರೇಂಜಲ್ಲೇ ಇರೋದು 146 beats per minute ಇತ್ತು. ಮತ್ತು BPD HC ಹೆಡ್ ಸರ್ಕಂಫರೆನ್ಸು AC ಫೀಟಲ್ ಲೆಂತ್ ಬೇಬಿ ಎಷ್ಟು ಉದ್ದ ಇದೆ ಅದೆಲ್ಲನೂ ನಾರ್ಮಲ್ಲೇ ಇದೆ, ಏನು ತೊಂದರೆ ಇಲ್ಲ, ಎಲ್ಲ ನಾರ್ಮಲ್ ಇದೆ ಅಂತಲೇ. ಬಟ್ ನಾನು ಅನಾಮಲಿ ಸ್ಕ್ಯಾನ್ಗೆ ಹೋದಾಗ ಅದು ಹಾರ್ಟ್ದು ಏನೋ ಗೊತ್ತಾಗ್ತಿಲ್ಲ ಅಂತ ನನಗೆ 3 times ಸ್ಕ್ಯಾನ್ ಮಾಡಿದ್ರು, ಅದು ಬರ್ತಿಲ್ಲ ಅಂತ. ಹೋಗಿ ಚೆನ್ನಾಗಿ ವಾಶ್ರೂಮ್ಗೆ ಹೋಗಿ ಬನ್ನಿ ಅಂದರು ಫಸ್ಟ್ ಟೈಮು, ಮತ್ತು ನೀರು ಕುಡಿದು ಬನ್ನಿ ಅಂದರು. ಮತ್ತು 3rd ಟೈಮು ಚೆನ್ನಾಗಿ ಬಂತು, ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ 90% ಓಕೆ ಅಂದರು. ಆ ಡಾಕ್ಟರ್ಸ್ಗೂ ಕೂಡ 100% ಹೇಳೋಕ್ಕೆ ಆಗಲ್ವಂತೆ, ಎಲ್ಲ ಪಾರ್ಟ್ಸೂ 90% ಅವ್ರು ಹೇಳ್ಬೋದು, 100% ಹೇಳೋಕ್ಕಾಗಲ್ಲ. ನೀವು ಯಾರಾದ್ರೂ ಅನಾಮಲಿ ಸ್ಕ್ಯಾನ್ ಮಾಡಿಸ್ಕೋಬೇಕು ಅಂದರೆ ಹಿಂದೂಪುರಲ್ಲಿ ಹೋಗಿ ಗುರು ಸ್ಕ್ಯಾನಿಂಗ್ ಸೆಂಟರ್ಗೆ, ಅಲ್ಲಿ ಪಕ್ಕ ಹೇಳ್ತಾರೆ, 90% ಪಕ್ಕ ಹೇಳ್ತಾರೆ. ಅಲ್ಲಿ ಇನ್ನು 1-2 ಕೇಸು ನಾನು ಕೇಳ್ದಂಗೆ ಯಾರಿಗೂ ಒಂದು ಕೈ ಏನೋ ಇರಲಿಲ್ಲಂತೆ, ಇನ್ನೊಬ್ಬರಿಗೆ ಏನೋ ಇರಲಿಲ್ಲ, ಬಟ್ ಅವ್ರು ಕರೆಕ್ಟಾಗಿ ಏನಿದೆಯೋ ಅದೇ ಹೇಳ್ತಾರಂತೆ. ಸೊ ನಾನು ಗುರು ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ನಿಮಗೆ ರೆಫರ್ ಮಾಡ್ತೀನಿ ತೋರಿಸ್ಕೊಳಕ್ಕೆ. ನಾವು ಫಸ್ಟಲ್ಲಿ ಅಲ್ಲಿಗೆ ಹೋಗಿದ್ದಿದ್ದು, ಸೊ ಸೆಕೆಂಡು ಅಲ್ಲೇ ಹೋದ್ವಿ, ಚೆನ್ನಾಗಿ ಮಾಡ್ತಾರೆ ಅಂತ. ನಮಗೆ ಇಲ್ಲೇ ಗೌರಿಬಿದನೂರಲ್ಲೇ ಇವಾಗ ಭಾಗ್ಯ ರೇಡಿಯಾಲಜಿ ಅಲ್ಲೂ ಚೆನ್ನಾಗಿ ಮಾಡ್ತಾರೆ, ಬಟ್ ನಾವು ಫಸ್ಟ್ ಅಲ್ಲಿ ಮಾಡಿಸಿದ್ವಿ ಅಂತ ಅಲ್ಲಿಗೆ ಹೋದ್ವಿ ಅಷ್ಟೇ. ಇದರಲ್ಲಿ ನನ್ನ ಬೇಬಿ ವೆಯ್ಟ್ ಬಂದುಬಿಟ್ಟು 281 grams ಇತ್ತು ಅನಾಮಲಿ ಸ್ಕ್ಯಾನ್ ಮಾಡಿಸಿದಾಗ 19 weeks 3 daysಗೆ. ಅವರು ಪ್ರತಿಯೊಂದು ಸ್ಕ್ಯಾನೂ ಪ್ರತಿಯೊಂದು ಪಾರ್ಟನ್ನು ಸ್ಕ್ಯಾನ್ ಮಾಡ್ತಾರೆ ನೋಡಿ, ನಿಮ್ಗೆ ನೋಡ್ತಿರ್ಬೋದು. ನಾನು ನೀಟಾಗಿ ನಿಮಗೆ ಅಟ್ಯಾಚ್ ಮಾಡ್ತೀನಿ ರಿಪೋರ್ಟ್ಸು. ನೆಕ್ಸ್ಟ್ ಬಂದುಬಿಟ್ಟು ಗ್ರೌತ್ ಸ್ಕ್ಯಾನ್ ಮಾಡಿಸ್ಕೊಂಡಿದ್ದು. ಗ್ರೌತ್ ಸ್ಕ್ಯಾನ್ ಮಾಡಿಸ್ಕೊಂಡ್ವಿ ಯಾವಾಗ ಅಂದರೆ 3/10/2025 ಗ್ರೌತ್ ಸ್ಕ್ಯಾನ್ ಮಾಡಿಸಿದ್ದು. ಗ್ರೌತ್ ಸ್ಕ್ಯಾನಲ್ಲೂ ಏನಿಲ್ಲ, ಎಲ್ಲ ನಾರ್ಮಲ್ಲೇ. ಪ್ರೆಸೆಂಟೇಷನ್ನು ಸಿಫಾಲಿಕ್ ಇವಾಗ ಕರೆಕ್ಟ್ ಪೊಸಿಷನ್ನು, ಫಸ್ಟ್ ಬ್ರೀಚ್ ಪೊಸಿಷನಲ್ಲಿತ್ತು. ಅನಾಮಲಿ ಸ್ಕ್ಯಾನಲ್ಲಿ ಇವಾಗ ಸಿಫಾಲಿಕ್ ಪೊಸಿಷನ್ನಲ್ಲಿ ಇತ್ತು, ಕರೆಕ್ಟ್ ಪೊಸಿಷನ್ನು, ತಲೆ ಕೆಳಗಡೆ ಕಾಲ ಮೇಲೆ ಇರೋ ಪೊಸಿಷನ್ನು. ಮತ್ತು ಪ್ಲಾಸೆಂಟಾ ಆ್ಯಂಟೀರಿಯರು. ಫೀಟಲ್ ಹಾರ್ಟ್ ರೇಟು 144 beats per minute ಇತ್ತು. ಫೀಟಲ್ ಹಾರ್ಟ್ ರೇಟ್ ನೆನ್ಪಿಟ್ಕೊಳ್ಳಿ. ಪೊಸಿಷನ್ನು ಪ್ಲಾಸೆಂಟಾ ಪೊಸಿಷನ್ನು ಆ್ಯಂಟೀರಿಯರು, ಮತ್ತು ಫೀಟಲ್ ಹಾರ್ಟ್ ರೇಟು 144 BPM. ಮತ್ತು ನನ್ನ ಫೀಟಲ್ ಬೇಬಿ ವೆಯ್ಟ್ ಬಂದುಬಿಟ್ಟು 1800 grams ಇತ್ತು. ಇದು ಇನ್ನೊಂದು ಸಲ ಮಾಡಿಸಿದ್ವಿ ಗ್ರೌತ್ ಸ್ಕ್ಯಾನು, ಅದು ಮಿಸ್ ಆಗಿದೆ. 2300 ಸಮಥಿಂಗ್ ಇದ್ದಿತ್ತು ಅದರಲ್ಲಿ, ಅದು ಮಿಸ್ ಆಗಿದೆ ನನ್ನದ್ರಲ್ಲಿ ರಿಪೋರ್ಟು. ಅದರಲ್ಲೂ 146 beats per minute ಏನಿತ್ತು, 2300 ಇತ್ತು. ನನಗೆ ಡೆಲಿವರಿ ಕೊಟ್ಟಿದ್ದು December 2 ಅಥವಾ ಇಷ್ಟು ನನ್ನ ಸ್ಕ್ಯಾನಿಂಗ್ ಬಗ್ಗೆ, ರಿಪೋರ್ಟ್ಸ್ ಬಗ್ಗೆ. ಎಲ್ಲ ರಿಪೋರ್ಟ್ಸಲ್ಲೂ ಎಲ್ಲನೂ ನಾರ್ಮಲ್ಲೇ ಇತ್ತು. ನಾನು ರಿಪೋರ್ಟ್ ಡೇಟ್ ಕೊಟ್ಟಿದ್ದು December 2, ಬಟ್ ನನಗೆ ಡೆಲಿವರಿ ಆಗಿದ್ದು November 13th ಡೆಲಿವರಿ ಆಯಿತು. ನಾವು ಅವತ್ತು November 12th ಹಂಗೇ ನನಗೆ ಸೊಂಟ ನೋವು ಸ್ಟಾರ್ಟ್ ಆಗಿತ್ತು, ಸ್ವಲ್ಪ ಹೊಟ್ಟೆ ನೋಯ್ತಿತ್ತು ಅಂತ ಜಾಸ್ತಿ ಇತ್ತು, ಬಟ್ ಹಂಗೆ ಬಿಡು ಅಂತ ಹಂಗೆ ನಾನು ತಡ್ಕೊಂಡಿದ್ದೆ. ಬಟ್ November 13th ಹಾಸ್ಪಿಟ್ಲಿಗೆ ಹೋದಾಗ
ಯಾವಾಗ ಬೆಳಗ್ಗೆನೇ ಹೋಗಿದ್ದು, ಬೆಳಗ್ಗೆ ಸುಮ್ಮನೆ ನೋಡ್ಸ್ಕೊಳೋಣ ನಾರ್ಮಲ್ ಚೆಕಪ್ಗೆ ಅಂತ ಹೋಗಿದ್ದು. ಬಟ್ ಅವರು ನೋಡಿಬಿಟ್ಟು ಅದು ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಏನೋ ಚೆಕ್ ಮಾಡಿಬಿಟ್ಟು ಏನೂ ತಿಳಿಸಲಿಲ್ಲ. ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಡೈರೆಕ್ಟು ಡೆಲಿವರಿಗೆ ಕರ್ಕೊಂಡೋದ್ರು. ಸೊ ನನಗೆ ಡಿಸೆಂಬರ್ 2 ಇದ್ದಿದ್ದು ನವೆಂಬರ್ 13 ಆಯಿತು. ನೀವು ಡೆಲಿವರಿ ಡೇಟ್ 9th ಮಂತಿಗೆ ಬೀಳ್ತಿದ್ದಂಗೆ ಹಾಸ್ಪಿಟಲ್ ಬ್ಯಾಗೆಲ್ಲನೂ ರೆಡಿ ಮಾಡಿಕೊಂಡು ಇರಿದ್ರೆ ಒಳ್ಳೆಯದು. ಹಾಸ್ಪಿಟಲ್ ಬ್ಯಾಗಲ್ಲಿ ಹಾಸ್ಪಿಟಲ್ ಬ್ಯಾಗ್ ಅಂದರೆ ಏನಪ್ಪ ಅಂದರೆ ಪ್ರೆಗ್ನೆನ್ಸಿಗೆ ಇನ್ನೇನು ಫಸ್ಟ್ ಪ್ರೆಗ್ನೆಂಟ್ ಆಗಿರೋರು, ಸ್ವಲ್ಪ ನಾಲೆಡ್ಜ್ ಇಲ್ಲದೆ ಇರೋರು ಹಾಸ್ಪಿಟಲ್ ಬ್ಯಾಗು ಸ್ವಲ್ಪ ವೇಸ್ಟ್ ಬಟ್ಟೆಗಳೆಲ್ಲ, ಕಾಟನ್ ಬಟ್ಟೆಗಳೆಲ್ಲ ಒಂದು ಸ್ವಲ್ಪ ಇಟ್ಕೋಬೇಕು. ಮೆಟರ್ನಿಟಿ ಪ್ಯಾಡ್ಸ್ ಇಟ್ಕೋಬೇಕು. ಮತ್ತು ಫೀಡಿಂಗ್ ನೈಟೀಸ್ ಇಟ್ಕೋಬೇಕು. ಮತ್ತು ಪಾಪಗೆ ಬಂದುಬಿಟ್ಟು ಸ್ವಲ್ಪ ಕಾಟನ್ ಬಟ್ಟೆಗಳೆಲ್ಲ ಇಟ್ಕೋಬೇಕು. ಡೈಪರ್ಸು ಬಟ್ಟೆಗಳು, ಮತ್ತು ಪಾಪುಗೆ ಹಾಕೋಕ್ಕೆ ಬಟ್ಟೆ, ಸೋಪು ಇದೆಲ್ಲನೂ ರೆಡಿ ಮಾಡಿಕೊಂಡು ಇಟ್ಕೊಂಡಿರ್ಬೇಕು ನೀವು ಹೋಗೋಕ್ಕಿಂತ ಮುಂಚೆ. ಮತ್ತು ಕೆಟಲ್ ತೊಗೊಂಡೋದ್ರೆ ನೀವು ಒಳ್ಳೆಯದು. ಕೆಟಲ್ ಅಂದರೆ ಎಲ್ಲಿದ್ದರೆ ಅಲ್ಲೇ ಬಿಸಿನೀರು ನಾವು ಕಾಯಿಸ್ಕೊಂಡು ಕುಡಿಬೋದು. ಕೆಟಲ್ಗೆ ಬಿಸಿನೀರು ತೊಗೊಂಡು ಬರೋಕ್ಕಾಗಲ್ಲ. ಸೊ ಕೆಟಲ್ ತೊಗೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟು. ಯಾಕಂದರೆ ಆವಾಗ ಇನ್ನು ನಾವು ತಣ್ಣೀರು ಕುಡಿಯೋಂಗಿರಲ್ಲ. ಸೊ ಕೆಟಲ್ ತೊಗೊಂಡೋದ್ರೆ ಬಿಸಿನೀರು ಕುಡಿಬೋದು. ನನ್ನ ರಿಪೋರ್ಟ್ಸ್ ಬೇಕಾದರೆ ನಿಮಗೆ ನಾನು ಅಟ್ಯಾಚ್ ಮಾಡ್ತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಟ್ಯಾಚ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಈ ವಿಡಿಯೋದಲ್ಲೇ ಅಟ್ಯಾಚ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಯಾರಿಸನ್ ಥರ ಅಟ್ಯಾಚ್ ಮಾಡ್ತೀನಿ. ಸೊ ಪ್ಲೀಸ್ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಅಟ್ಯಾಚ್ ಮಾಡ್ತೀನಿ ಈ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ಸು. ನನಗೆ ಆಗಿದ್ದು ಮತ್ತು ಗಂಡು ಮಗುನೇ. ನನ್ನ ಫಸ್ಟು ಮಗುಗೆ ಪ್ಲಾಸೆಂಟಾ ಪೊಸಿಷನ್ ಪೋಸ್ಟೀರಿಯರ್ ಇತ್ತು. ನನ್ನ ಸೆಕೆಂಡ್ ಮಗುಗೆ ಆ್ಯಂಟೀರಿಯರ್ ಇದೆ. ಫಸ್ಟ್ ಮಗುಗೆ 150 ಸಮಥಿಂಗ್ ಇದ್ದಿದ್ದು. ಫೀಟಲ್ ಹಾರ್ಟ್ ರೇಟು ಫಸ್ಟ್ ಇದರಲ್ಲಿ. ನನ್ನ ಸೆಕೆಂಡ್ ಮಗುಗೆ 170 ಬೀಟ್ಸ್ ಪರ್ ಮಿನಿಟ್ ಇತ್ತು. ಬಟ್ ಗಂಡು ಮಗು ಪ್ಲಾಸೆಂಟಾ ಪೊಸಿಷನ್ನು, ಫೀಟಲ್ ಹಾರ್ಟ್ ರೇಟು ಯಾವುದೂ ನಿಮಗೆ ಯಾವ ಮಗು ಅಂತ ಡಿಸೈಡ್ ಮಾಡೋಕ್ಕೆ ಖಂಡಿತ ಆಗಲ್ಲ. ಕ್ರೋಮೋಸೋಮ್ ಬೇಸ್ಡ್ ಆನ್ ಕ್ರೋಮೋಸೋಮ್ ಬಿಟ್ಟು ಇದು ಯಾವುದೂ ಯೂಸ್ ಆಗಲ್ಲ. ಸುಮ್ಮನೆ ವಿಡಿಯೋಸಲ್ಲಿ ಒಬ್ಬೊಬ್ಬರು ನೋಡಿಸ್ತಿರ್ತಾರೆ ಅಷ್ಟೇ. ಫೀಟಲ್ ಹಾರ್ಟ್ ರೇಟ್ ಇದ್ದಿದೆ, ಪ್ಲಾಸೆಂಟಾ ಪೊಸಿಷನ್ ಇದ್ದಿದ್ರೆ ನಿಮಗೆ ಹೆಣ್ಮಗು ಆಗುತ್ತೆ ಅಂತ. ನಾನು ತುಂಬ ವೀಡಿಯೋಸ್ ನೋಡಿಬಿಟ್ಟು ಸೆಕೆಂಡ್ನೇದು ನಾನು ಹೆಣ್ಮಗುನೇ ಆಗುತ್ತೆ ಅಂತ 100% ಅಂದ್ಕೊಂಡಿದ್ದೆ. ನೋಡಿದ್ರೆ ಗಂಡು ಮಗುನೇ ಆಯಿತು. ಸೊ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ನೀವು. ಯಾವ ಪೊಸಿಷನ್ ಪ್ಲಾಸೆಂಟಾ ಯಾವ ಪೊಸಿಷನ್ ಇದ್ದರೂ, ಫೀಟಲ್ ಹಾರ್ಟ್ ರೇಟ್ ಎಷ್ಟೇ ಇದ್ರೂ ನಾವು ಗಂಡ ಹೆಣ್ಣ ಅಥವಾ ಅಂತ ಡಿಸೈಡ್ ಮಾಡೋಕ್ಕಾಗಲ್ಲ. ಯಾವ ಮಗು ಆದ್ರೂ ಸೇಫಾಗಿ ಆಗಲಿ ಅಂತ ಅಂದ್ಕೊಳ್ಳಿ ಅಷ್ಟೇ. ಥ್ಯಾಂಕ್ ಯು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.